ಹಾಯ್ ಹಲೋ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂತ ಹೇಳಿದ್ರ, ನಮ್ಮ ಭಾರತ ದೇಶದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ ಅಂತ ಹೇಳ್ತಾರೆ. ಬ್ಯಾನ್ ಆಗುತ್ತಾ ಇಲ್ವಾ, ಏನಕ್ಕೆ ಬ್ಯಾನ್ ಆಗ್ತಿರೋದು, ಕಾರಣ ಏನು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಒಂದು ಲೈಕು ಕಮೆಂಟ್ ಹಾಗೆ ಶೇರ್ ಕೂಡ ಮಾಡಿ ಈ ವಿಷಯನ. ಇವಾಗ ಮುಖ್ಯ ವಿಷಯಕ್ಕೆ ಬರೋಣ. ಟೆಲಿಗ್ರಾಮ್ ವಿರುದ್ಧ ಏನು ಕೇಳಿ ಬರ್ತಿದಾವಲ್ಲ ಈ ಆರೋಪಗಳು, ಇವೇನಾದ್ರೂ ಸಾಬೀತಾದರೆ ಪಕ್ಕ ಭಾರತದಿಂದ ಟೆಲಿಗ್ರಾಮ್ ಬ್ಯಾನ್ ಮಾಡೇ ಮಾಡ್ತಾರೆ. ಹಾಗಾದ್ರೆ ಟೆಲಿಗ್ರಾಮ್ ಇಂದ ಕೇಳಿ ಬರ್ತಿರೋಂಥ ಆರೋಪಗಳಾದ್ರೆ ಏನು ನೋಡೋಣ ಬನ್ನಿ. ಈ ಟೆಲಿಗ್ರಾಮ್ ನ ಯೂಸ್ ಮಾಡಿಕೊಂಡು ಜೂಜಾಟ, ಸುಲಿಗೆ ಮತ್ತು ಬೇರೆ ಬೇರೆ ತರ ಕ್ರಿಮಿನಲ್ ಆಕ್ಟಿವಿಟೀಸ್ ಅದ್ರ ಮೂಲಕನೇ ಮಾಡ್ತಾ ಇದ್ದಾರೆ ಅಂತ ವರದಿಯಾಗಿದೆ. ಏನ್ ಮಾಡ್ತಾ ಇದ್ದಾರಪ್ಪ ದುಷ್ಕರ್ಮಿಗಳು ಅಂತ ಕೇಳಿದ್ರೆ, ಟೆಲಿಗ್ರಾಮ್ ನ ಯೂಸ್ ಮಾಡಿಕೊಂಡು ಭಾರತದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಆಯ್ತಾ, ಕ್ರಿಮಿನಲ್ ಆಕ್ಟಿವಿಟೀಸ್ ನ ಟೆಲಿಗ್ರಾಮ್ ಮೂಲಕ ಮಾಡ್ತಾರೆ. ಅದೊಂದು ಅವರು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಇದೇನಾದ್ರೂ ಪ್ರೂವ್ ಆಯ್ತು ಅಂತಂದ್ರೆ ಭಾರತದಲ್ಲಿ ಟೆಲಿಗ್ರಾಮ್ ನ ಕಿತ್ತು ಒಗೆದು ಬಿಡ್ತಾರೆ. ಆಯ್ತಾ, ಇನ್ನ ಟೆಲಿಗ್ರಾಮ್ ಸಿಇಒ ಪೋವೆಲ್ ಡೊರೋ ಅವರನ್ನ ಅರೆಸ್ಟ್ ಮಾಡ್ಬೇಕಂತ ಫ್ರಾನ್ಸ್ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದಾರ. ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿ ಅವರನ್ನ ಅರೆಸ್ಟ್ ಮಾಡಿದ ಒಂದೇ ದಿನ ಕೆಲಸ ಕಡೆ ಸಿಕ್ಕಾಪಟ್ಟೆ ಆರೋಪಗಳು ಕೇಳಿ ಬಂದು, ಏನು ಆರೋಪಗಳಪ್ಪ ಅಂತ, ವಯಸ್ಕರ ವಿರುದ್ಧ ಹಿಂಸಾಚಾರವನ್ನ ತಡೆಗಟ್ಟುವಲ್ಲಿ ಒಂದ್ ಸ್ವಲ್ಪ ಫ್ರಾನ್ಸ್ ಆಫೀಸರ್ಸ್ ಟೆಲಿಗ್ರಾಮ್ ನ ತಡೆಗಟ್ಟುವಲ್ಲಿ ಒಂದ್ ಸ್ವಲ್ಪ ಫೇಲ್ ಆಗಿದ್ದಾರ. ಸೊ ದಟ್ಸ್ ವೈ ಏನಾಗಿದೆ ಅದ, ಫ್ರೆಂಚ್ ಆಫೀಸರ್ಸ್ ಟೆಲಿಗ್ರಾಮ್ ನ ಅಪ್ಲಿಕೇಶನ್ ಮಾಡರೇಷನ್ ನೀತಿಗಳು ಏನೇನಿದಾವಲ್ಲ ಅವನೊಂದ್ ಸ್ವಲ್ಪ ಅಪರಾಧ ಚಟುವಟಿಕೆಗಳನ್ನ ತಡೆಯುವಲ್ಲಿ ಫೇಲ್ ಆಗಿದ್ದಾರೆ. ಅದಕ್ಕೆ ಒಂದ್ ಸ್ವಲ್ಪ ಕಳವಳವನ್ನ ವ್ಯಕ್ತಪಡಿಸಿದಾರ. ವರದಿಗಳ ಪ್ರಕಾರ ಟೆಲಿಗ್ರಾಮ್ ಏನಾಗತ್ತಪ್ಪ ಅಂತ ಕೇಳಿದ್ರ, ಒಂದು ಭಯೋತ್ಪಾದನೆ, ಅಸಂಘಟಿತ ಮತ್ತು ಅಪರಾಧಿತ ಚಟುವಟಿಕೆಗಳಲ್ಲಿ ಇದೊಂದು ಅವ್ರಿಗೊಂದು ವೇದಿಕೆ ಆಗುತ್ತೆ, ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ. ಈಗ ನೇರವಾಗಿ ಮತ್ತು ಪರೋಕ್ಷವಾಗಿ ಕೂಡ ಅದು ಟೆಲಿಗ್ರಾಮ್ ಒಂದು ಪ್ಲಾಟ್ಫಾರ್ಮ್ ಆಗೈತೆ ಅಂತ ಹೇಳಿ ಇದನ್ನ ಆರೋಪ ಮಾಡಿದಾರ. ಅದರ ಮುಂದೆ ಏನು ಸಮಗ್ರ ತನಿಖೆ ಮಾಡಿದ ನಂತರ ಅದೇನು ಅನ್ನೋದ ಒಂದು ಕಂಪ್ಲೀಟ್ ಆದ, ಇನ್ ಕೇಸ್ ಅದು ಮಾಡಿರೋ ಆರೋಪಗಳೆಲ್ಲ ನಿಜ ಅದು ಅಂತಂದ್ರೆ ಟೆಲಿಗ್ರಾಮ್ ನ ಬ್ಯಾನ್ ಮಾಡೋ ಎಲ್ಲಾ ಸಾಧ್ಯತೆಗಳು ಹೆಚ್ಚಿದಾವ. ಈ ಹಿಂದೆ ಕೂಡ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಮೊನ್ನೆ ನಡೆದ UGC ನೀಟ್ ವೈದ್ಯಕೀಯ ಪರೀಕ್ಷೆ ಎಂಟ್ರೆನ್ಸ್ ಎಕ್ಸಾಮ್ ಏನಿತ್ತಲ್ಲ, UGC ಮತ್ತೆ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಇದಾವಲ್ಲ, ಅವ್ರ ಕ್ವಶನ್ ಪೇಪರ್ ಟೆಲಿಗ್ರಾಮ್ ಪ್ಲಾಟ್ಫಾರ್ಮ್ ಮೂಲಕನ ಲೀಕ್ ಆಗಿದಾವ ಅಂತ ಹೇಳಿ ಅದೊಂದು ದೊಡ್ಡ ಗಂಭೀರ ಆರೋಪ ಮಾಡಿದಾರೆ. ಇದು ಟೆಲಿಗ್ರಾಮ್ ಪ್ಲಾಟ್ಫಾರ್ಮ್ ಮೂಲಕ ಅದನ್ನ ಲೀಕ್ ಮಾಡಿದಾರು, ಸೇಲ್ ಮಾಡಿದಾರು, ಪ್ರಶ್ನೆ ಪತ್ರಿಕೆಗಳನ್ನ ಸೇಲ್ ಮಾಡಿದಾರ ಅಂತ ಹೇಳಿ ಅದೊಂದು ಗಂಭೀರ ಆರೋಪ ಮಾಡಿದಾರು. ಇನ್ನು ಇಷ್ಟೆಲ್ಲಾ ಆರೋಪಗಳು ಇದ್ರೂ ಕೂಡ ಟೆಲಿಗ್ರಾಮ್ ಏನ್ ಹೇಳ್ತಿದ್ದಪ್ಪ ಅಂತ ಕೇಳಿದ್ರೆ, ನಾವು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ, ನಾವು ಭಾರತೀಯ ಕಾನೂನಿನ ಚೌಕಟ್ಟಿನೊಳಗೆ ಇದ್ದೀವಿ, ನಾವು ಎಲ್ಲಾ ಕಾನೂನನ್ನ ಅನುಸರಿಸ್ಕೊಂಡು ಬಂದೇವಿ, ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳತ್ತಿದ್ದಾರೆ ಟೆಲಿಗ್ರಾಮ್. ಇನ್ನ ಇಷ್ಟೆಲ್ಲಾ ಆರೋಪಗಳ ಕೇಳಿ ಬರ್ತಿದಾವ ಅಂತ ಹೇಳಿ ಅದನ್ನ ಟೆಲಿಗ್ರಾಮ್ ನ ಬ್ಯಾನ್ ಮಾಡತ್ತಿದಾರು. ಇನ್ನು ಇವೆಲ್ಲ ಸಮಗ್ರ ತನಿಖೆ ಆಗಿ ಇವನ್ನೆಲ್ಲ ಒಂದು ಸಾಕ್ಷಿಗಳನ್ನ ಸಂಗ್ರಹಿಸಿ ಒಂದು ವರದಿ ಮಾಡಿ ಕೊಟ್ಟರು, ಈ ಆರೋಪಗಳೆಲ್ಲ ಸಾಬೀತಾದು ಅಂದ್ರೆ ಟೆಲಿಗ್ರಾಮ್ ಅಂತೂ ಪಕ್ಕ ಬ್ಯಾನ್ ಮಾಡೇ ಮಾಡ್ತಾರ. ನೋಡ್ಬೇಕು, ಇನ್ನು ಆರೋಪಗಳು ಸಾಬೀತಾಗಿಲ್ಲ, ಸಾಬೀತಾದ್ರೆ ಮಾತ್ರ ಪಕ್ಕ ಬ್ಯಾನ್ ಮಾಡೇ ಮಾಡ್ತಾರ. ಅದ್ ನೋಡೋಣ ಏನಾಗುತ್ತೆ ಅಂತ. ಓಕೆ, ಈ ಮಾಹಿತಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು, ಬಾಯ್.